ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಚೈತನ್ಯ ಸ್ವಯಂ ಜ್ಯೋತಿ ನಮಃ. ಸರ್ವಮನೋ ಪ್ರಜ್ಞಾ ವಿಶ್ವರೂಪ ದೇವತಾ ನಮಃ. ಸರ್ವಪ್ರಾಣಾತ್ಮ ದೇವತಾ ನಮಃ. ಹರಿ ಓಂ ನಮಃ ಶಿವಾಯ. ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ, ಶುಭೋದಯ. ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು. ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ. ಶುಭಶ್ಯ ಶೀಘ್ರಂ. ದಿನಾಂಕ 23 ಆಗಸ್ಟ್ 2025 ಶನಿವಾರ. ಮಖ ನಕ್ಷತ್ರವಿದೆ. ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಇದೆ. ಅಮಾವಾಸ್ಯೆ ತಿಥಿ ಬೆಳಗ್ಗಿನ 11:37 ಆ ನಂತರದಲ್ಲಿ ಪಾಡ್ಯ ಪ್ರಥಮ ತಿಥಿ ಆರಂಭ ಆಗಲಿದೆ. ಅಮಾವಾಸ್ಯೆ ತಿಥಿ ನಿನ್ನೆ ಅಂದರೆ ಶುಕ್ರವಾರ ಮಧ್ಯಾಹ್ನ 22ನೇ ದಿನಾಂಕ ಮಧ್ಯಾಹ್ನದಿಂದಲೇ ಆರಂಭ ಆಗಿರೋದ್ರಿಂದ ಇಂದು ಮಧ್ಯಾಹ್ನದೊಳಗೆ ಈ ಅಮಾವಾಸ್ಯೆ ತಿಥಿ ಮುಗಿಯಲಿದೆ. ಪರಿಗಾ ಯೋಗವಿದೆ, ನಾಗಕರಣವಿದೆ. ಶುಭ ಕಾರ್ಯ, ಒಳ್ಳೆ ನಿರ್ಧಾರಗಳಿಗೆ ಅಮಾವಾಸ್ಯೆಯ ತಿಥಿ ನಿಷಿದ್ಧವಾಗಿದೆ. ಆದರೆ ಕೆಲವು ಆಗಲೇಬೇಕಾದಂತಹ ಕೆಲಸ ಕಾರ್ಯಗಳು ಈ ದಿನ ನಡೆಯುತ್ತವೆ. ಇವೆಲ್ಲ ಕಾಲದಲ್ಲಿ ಸೇರಿರುವಂತಹ ವಿಷಯ ಆಗಿದೆ. ಈಗ ದಿನದ ವಿಷಯವನ್ನು ಮುಂದುವರಿಸ್ತಾ ಇದ್ದೇನೆ. ಚಂದ್ರಗ್ರಹ, ಸೂರ್ಯ ಮತ್ತು ಕೇತು ಗ್ರಹಗಳ ಸಂಬಂಧದಲ್ಲಿ ಇರುವುದರಿಂದ ಮನಸ್ಸಿನ ಮೇಲೆ ಈ ಗ್ರಹಗಳ ಪ್ರಭಾವವಿದೆ. ಅಶ್ವಿನಿ ನಕ್ಷತ್ರದವರಿಗೆ ಜನ್ಮ ನಕ್ಷತ್ರದಿಂದ 10ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಜನ್ಮ ತಾರಾಬಲದಲ್ಲಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರುತ್ತೆ. ಏಕೆಂದರೆ ಮನಸ್ಸು ಸಂತೋಷಕರವಾಗಿರೋದಿಲ್ಲ. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆ ದಿನ ಆಗಿರೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳಾಗ್ಬೋದು, ಬೇಸರ ಮತ್ತು ಇಚ್ಛಾಶಕ್ತಿಯ ಕೊರತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಇಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಪೆಂಡಿಂಗ್ ವರ್ಕ್ ಆಗಿ ಉಳಿಬಹುದು. ಭರಣಿ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ನಕ್ಷತ್ರದಿಂದ 9ನೇ ನಕ್ಷತ್ರದಲ್ಲಿ ಸಂಚಾರ. ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ನಿಮಗೆ ಮನಸ್ಸು ಸಂತೋಷಕರವಾಗಿರುವಂತೆ ಮತ್ತು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಳುವಂತೆ ಫಲವನ್ನು ನೀಡುತ್ತಾರೆ. ಆದರೆ ಅಮಾವಾಸ್ಯೆಯ ತಿಥಿ ಇರೋದರಿಂದ ಮುಖ್ಯ ನಿರ್ಧಾರಗಳನ್ನು ನೀವು ಈ ದಿನ ತೆಗೆದುಕೊಳ್ಳುವಂತಿಲ್ಲ. ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 8ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಸಂತೋಷಕರವಾದಂತಹ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಫಲವನ್ನು ನೀಡುತ್ತಾರೆ. ಬಹುಪಾಲು ಅರ್ಧದಷ್ಟಾದರೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಸರಿಯಾದಂತಹ ಆಲೋಚನೆಗಳಿಂದ ಮಾಡಿದಂತಹ ಕೆಲಸದಲ್ಲಿ ಅಭಿವೃದ್ಧಿಯ ಫಲಗಳಿರುತ್ತೆ. ಇತರರ ಸಹಾಯವೂ ಇರುತ್ತೆ. ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಮಾವಾಸ್ಯೆಯ ತಿಥಿ ಇರೋದ್ರಿಂದ ಅಷ್ಟು ಉತ್ತಮವಾಗಿರೋದಿಲ್ಲ. ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 7ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ. ಈ ಒಂದು ನೈದನ ತಾರದಲ್ಲಿ ಚಂದ್ರ ಸಂಚರಿಸುವಾಗ
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು, ನಷ್ಟ ಆಗುವಂಥದ್ದು, ಇತರರಿಂದ ವಂಚನೆ ಆಗಬಹುದು ಅಥವಾ ನಿಮಗೆ ತಿಳಿಯದೆ ತಪ್ಪು ಆಗುವಂತಹ ಸಾಧ್ಯತೆ ಇರುತ್ತೆ. ದಶಾಭುಕ್ತಿ ಹೆಚ್ಚಾಗಿ ಕೆಟ್ಟಿದ್ದಲ್ಲಿ ಮತ್ತು ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಅಶುಭ ಗ್ರಹಗಳ ಸಂಚಾರ ಇರುವಾಗ ಈ 5ನೇ ತಾರಾಬಲವು ಅಶುಭ ಫಲವನ್ನು ನೀಡುತ್ತೆ. ಆದರೆ ಈಗ ಅಷ್ಟಮದಲ್ಲಿ ಅಶುಭ ಗ್ರಹಗಳ ಗೋಚಾರ ಸಂಚಾರ ಇಲ್ಲ. ಹಾಗಾಗಿ ಯಾವುದೇ ಹೆಚ್ಚು ಇಲ್ಲಿ ಅಶುಭಕ್ಕಿಂತ ನೀವು ನಿಮ್ಮ ಬಗ್ಗೆ ನೀವು ಹೆಚ್ಚು ಕೇರ್ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಪರಿಹಾರವಾಗಿ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಮತ್ತು ಬೆಳಗಿನ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಿ. ಮೃಗಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 6ನೇ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ ಮತ್ತು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಆದರೆ ಶುಭ ಮತ್ತು ಹೊಸ ಕೆಲಸಗಳ ಆರಂಭಕ್ಕೆ ಈ ದಿನ ಅಮಾವಾಸ್ಯೆಯ ತಿಥಿ ಇರೋದ್ರಿಂದ ಮುಖ್ಯ ನಿರ್ಧಾರಗಳಿಗೆ ಉತ್ತಮವಾದಂತಹ ದಿನ ಆಗಿರೋದಿಲ್ಲ. ಆದರೆ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ದಿನದ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ಮೃಗಶಿರ ನಕ್ಷತ್ರದವರು ಪಡೆದುಕೊಳ್ತೀರಾ. ಆರಿದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 5ನೇ ನಕ್ಷತ್ರ ಮಕ ನಕ್ಷತ್ರವಾಗಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಕಾರ್ಯ ವಿಳಂಬ, ಕಾರ್ಯಹಾನಿ ಆಗುತ್ತೆ. ಹಾಗಾಗಿ ಈ ದಿನದ ವರ್ಕ್ ನಿಮಗೆ ಕಂಪ್ಲೀಟ್ ಆಗೋದಿಲ್ಲ. ಮುಖ್ಯ ನಿರ್ಧಾರಗಳಿಗೂ ಇಲ್ಲಿ ಒಳ್ಳೆಯ ಫಲವನ್ನು ಚಂದ್ರಗ್ರಹ ನೀಡೋದಿಲ್ಲ. ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಈ ದಿನದ ಸಾಮಾನ್ಯವಾಗಿ ದಿನನಿತ್ಯ ಕೆಲಸ ಮಾಡುವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಎಫರ್ಟ್ ಹಾಕಿ ಪ್ಲ್ಯಾನ್ ಹಾಕಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 4ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಂದರೆ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನೀವು ಪ್ರಯತ್ನಿಸುವಂತಹ ಒಂದು ಅರ್ಧದಷ್ಟು ಫಲವಾದರೂ ನಿಮಗೆ ಈ ದಿನ ಸಿಗುತ್ತೆ. ಕೆಲವು ವಿಷಯಗಳು ಆಗದೇ ಇರಬಹುದು, ಆದರೆ ತುಂಬ ಎಫರ್ಟ್ ಹಾಕಿ ಮಾಡುವ ಕೆಲಸದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮನಸ್ಸು ಸಮಾಧಾನಕರವಾಗಿರುತ್ತೆ. ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 3ನೇ ನಕ್ಷತ್ರದಲ್ಲಿ ವಿಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ, ವಿಳಂಬ ಆಗುತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರಿಯೋದಿಲ್ಲ. ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ. ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 2ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸೋದ್ರಿಂದ ನೀವು ಪ್ರಯತ್ನಿಸುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದಿನದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೀರಾ. ಒಳ್ಳೆ ಆಲೋಚನೆಗಳಿರ್ತವೆ. ಆ ಆಲೋಚನೆಗಳನ್ನು ನೀವು ಕಾರ್ಯರೂಪಕ್ಕೆ ಈ ದಿನ ತರುವುದರಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಆದರೆ ಮುಖ್ಯವಾದಂಥ ನಿರ್ಧಾರಗಳು ಅಂದರೆ ಹೊಸ ಆರಂಭಗಳಿಗೆ ಮುಖ್ಯ ನಿರ್ಧಾರಗಳಿಗೆ ಅಮಾವಾಸ್ಯೆಯ ತಿಥಿ ಇರೋದ್ರಿಂದ ಮತ್ತು ಮಧ್ಯಾಹ್ನದ ನಂತರದಲ್ಲಿ ಪಾಡ್ಯ ಪ್ರಥಮ ತಿಥಿ ಇರೋದ್ರಿಂದ ಅಷ್ಟು ಒಳ್ಳೆ ದಿನ ಆಗಿರೋದಿಲ್ಲ. ಮಕ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರ ಅಂದರೆ ಜನ್ಮ ತಾರಾಬಲದಲ್ಲಿಯೇ ಸಂಚಾರ ಆಗೋದ್ರಿಂದ ನಿಮಗೆ ಈ ದಿನ ಉದಾಸೀನ ಇರುತ್ತೆ, ಇಂಟ್ರೆಸ್ಟ್ ತುಂಬ ಕಡಿಮೆ ಇರುತ್ತೆ. ಕೆಲಸ ಕಾರ್ಯಗಳು ಕಷ್ಟ ಆಗುತ್ತೆ, ಒತ್ತಡಗಳು ಆಗ್ಬೋದು, ನಿರಾಶೆ ಆಗ್ಬೋದು. ಹಾಗಾಗಿ ಈ ದಿನ ಏನು ಅಂದ್ಕೊಳ್ತೀರಾ ಆ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗೋದಿಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡಿದಲ್ಲಿ ಕೆಲವು ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಬರ್ಬೋದು, ಒಳ್ಳೆಯ ಕೆಲಸ ನಿಮ್ಮಿಂದ ಆಗಬಹುದು. ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 27ನೇ ನಕ್ಷತ್ರ ಪರಮಮಿತ್ರ ತಾರಾದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಬಹುಪಾಲು ಕೆಲಸ ಕಾರ್ಯಗಳು ಆಗ್ತವೆ. ಅಂದರೆ ಸಾಮಾನ್ಯವಾಗಿ ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಆಗ್ತವೆ. ಆದರೆ ಈ ಉತ್ತಮ ನಿರ್ಧಾರಗಳಿಗೆ
ಈ ದಿನ ಬೆಳಗ್ಗಿನ ಮಧ್ಯಾಹ್ನದವರೆಗೂ ಅಮಾವಾಸ್ಯೆ ತಿಥಿ ಇರೋದರಿಂದ ಉತ್ತಮ ನಿರ್ಧಾರಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ. ಆದರೂ ನಿಮ್ಮ ಪ್ರಯತ್ನದಿಂದ ಆಗುವ ಕೆಲಸ ಕಾರ್ಯಗಳಲ್ಲಿ ನೀವು ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಮನಸ್ಸು ಸಂತೋಷಕರವಾಗಿರುತ್ತೆ. ಇತರರ ಸಹಾಯವೂ ನಿಮಗೆ ಸಿಗುತ್ತೆ. ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 26ನೇ ನಕ್ಷತ್ರದಲ್ಲಿ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಇತರರ ಸಹಾಯ ಮತ್ತು ಮನಸ್ಸು ಸಂತೋಷಕರವಾಗಿರುತ್ತೆ. ಈ ದಿನ ಏನು ಅಂದುಕೊಳ್ತೀರಾ, ಏನು ಯೋಜನೆಗಳನ್ನು ಮಾಡಿರ್ತೀರಾ, ಆ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಆದರೆ ಹೊಸ ಆರಂಭಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ. ತಿಥಿ ಅಮಾವಾಸ್ಯೆ ಇರೋದ್ರಿಂದ ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 25ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ. ಅಂದರೆ ನೀವು ಮಾಡುವಂತಹ ಕೆಲಸದಲ್ಲಿ ಆಗಬಹುದು ನಿಮ್ಮ ಮನಸ್ಸು ಅಸಮಾಧಾನಕರವಾಗಿರುತ್ತೆ ಮತ್ತು ನಿಮಗೆ ಇತರರಿಂದ ಮೋಸ ವಂಚನೆಯಾಗುವುದು, ತಿಳಿಯದೆ ನಿಮ್ಮಿಂದ ತಪ್ಪಾಗುವುದು, ಕೆಲಸ ಕಾರ್ಯಗಳಲ್ಲಿ ವಿಳಂಬ, ನಷ್ಟವಾಗುವುದು, ಅಡೆತಡೆಗಳು, ವಿಘ್ನಗಳು, ಈ ರೀತಿ ಇಲ್ಲಿ ಅಶುಭ ಫಲಗಳು ಹಸ್ತ ನಕ್ಷತ್ರದವರಿಗೆ ಈ ದಿನ ಇರುತ್ತೆ. ಅಮಾವಾಸ್ಯೆ ತಿಥಿಯು ಇರೋದ್ರಿಂದ ಮುಖ್ಯ ನಿರ್ಧಾರಗಳಿಗೆ ಮತ್ತು ಹೊಸ ಆರಂಭಗಳಿಗೆ ಒಳ್ಳೆಯದಲ್ಲ. ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 24ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಮನಸ್ಸು ಸಂತೋಷಕರವಾಗಿರುತ್ತೆ. ನೀವು ಕೆಲಸ ಮಾಡುವಂಥ ಕೆಲಸಗಳಲ್ಲಿ ಒಳ್ಳೆ ಫಲವನ್ನೇ ಪಡೆದುಕೊಳ್ತೀರಾ. ಆದರೆ ಕೆಲವು ಕೆಲಸಗಳು ಆಗದೇ ಇರಬಹುದು ಮತ್ತು ಹೊಸ ಆರಂಭಗಳಿಗೆ ಮುಖ್ಯ ನಿರ್ಧಾರಗಳಿಗೆ ಇಲ್ಲಿ ಚಂದ್ರ ಸಾಧನ ತಾರದಲ್ಲಿ ಸಂಚರಿಸಿದರೂ ಅಮಾವಾಸ್ಯೆಯ ತಿಥಿ ದಿನ ಅಷ್ಟು ಹೊಸ ಆರಂಭಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ. ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 23ನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಕಾರ್ಯ ವಿಳಂಬ, ಕಾರ್ಯಹಾನಿ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಮತ್ತು ನಿಮಗೆ ಒಳ್ಳೆ ಯೋಜನೆಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಕೆಲಸ ಹಾಗೆ ಪೆಂಡಿಂಗ್ ಉಳಿಯುತ್ತೆ. ಉತ್ತಮವಾದ ನಿರ್ಧಾರಗಳಿಗೂ ಅಮಾವಾಸ್ಯೆ ತಿಥಿ ಇರೋದರಿಂದ ಅಷ್ಟು ಒಳ್ಳೆಯದಲ್ಲ. ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 22ನೇ ನಕ್ಷತ್ರದಲ್ಲಿ ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮುಖ್ಯವಾದಂತಹ ನಿರ್ಧಾರಗಳಿಗೆ ಅಷ್ಟು ಒಳ್ಳೆಯದಲ್ಲ. ಆದರೆ ನೀವು ಪ್ರಯತ್ನ ಪಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಅರ್ಧದಷ್ಟಾದರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಕೆಲವು ವಿಷಯಗಳಲ್ಲಿ ಆಗದೇ ಇರಬಹುದು. ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 21ನೇ ನಕ್ಷತ್ರ ವಿಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಮುಖ್ಯ ನಿರ್ಧಾರಗಳಿಗೂ ವಿಪತ್ತಾರ ಬಲ ಒಳ್ಳೆ ಫಲವನ್ನು ನೀಡೋದಿಲ್ಲ. ಮನಸ್ಸು ಸಂತೋಷಕರವಾಗಿರೋದಿಲ್ಲ ಮತ್ತು ತಿಥಿ ದೋಷವೂ ಇದೆ. ಹಾಗಾಗಿ ನಿಮಗೆ ಈ ದಿನ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ, ಕಾರ್ಯಹಾನಿಯೂ ಆಗುತ್ತೆ. ಹಾಗಾಗಿ ಈ ದಿನ ಅಷ್ಟು ನಿಮಗೆ ಒಳ್ಳೆಯ ಫಲಗಳು ಸಿಗೋದಿಲ್ಲ. ಯಾವುದಾದ್ರೂ ವಿಷಯದಲ್ಲಿ ಹೆಚ್ಚು ಎಫರ್ಟ್ ಹಾಕಿ ನೀವು ಬೇಕೇ ಬೇಕು ಅನ್ನುವಂತಹ ಒಂದು ಹಠದಿಂದ ನೀವೇನಾದರೂ ಎಫರ್ಟ್ ಹಾಕಿದಲ್ಲಿ, ಕೆಲಸ ಮಾಡಿದ್ದಲ್ಲಿ ಮಾತ್ರ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 20ನೇ ನಕ್ಷತ್ರ ಸಂಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಅಭಿವೃದ್ಧಿ ಮತ್ತು ಲಾಭದ ಫಲ ಇಲ್ಲಿ ನಿಮಗೆ ಚಂದ್ರನ ಒಂದು ಪ್ರಭಾವದಿಂದ ಸಿಗುತ್ತೆ. ಮನಸ್ಸು ಸಂತೋಷಕರವಾಗಿರುತ್ತೆ. ಹಾಗಾಗಿ ಒಳ್ಳೆ ಆಲೋಚನೆಗಳಿಂದ ಶೀಘ್ರವಾಗಿ ಸರಿಯಾದಂತಹ ಸಮಯಕ್ಕೆ ಸರಿಯಾದಂತಹ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಆದರೆ ಮುಖ್ಯ ನಿರ್ಧಾರಗಳಿಗೆ ಅಮಾವಾಸ್ಯೆ ತಿಥಿಯಿಂದ ಅಷ್ಟು ಶುಭ ಅಲ್ಲ. ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 19ನೇ ನಕ್ಷತ್ರದಲ್ಲಿ
ಚಂದ್ರನ ಸಂಚಾರ ಆಗೋದ್ರಿಂದ ಜನ್ಮ ತಾರಾಬಲದಲ್ಲಿ ನಿಮಗೆ ಉದಾಸೀನ ಇರುತ್ತೆ, ಕೆಲಸದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಕೆಲಸ ಹೆಚ್ಚಾಗಿ ಇರುವ ಕಾರಣದಿಂದ ಒತ್ತಡ ಆಗ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುವಂತೆ, ಅಡೆತಡೆಗಳಾಗುವಂತೆ, ಇತರರಿಂದ ತೊಂದರೆ ಆಗುವಂತೆ ಈ ರೀತಿ ಈ ದಿನ ಇರುತ್ತೆ. ಹೆಚ್ಚು ಎಫರ್ಟ್ ಹಾಕಿ ಸರಿಯಾದ ಯೋಜನೆಗಳನ್ನು ಮಾಡಿದ್ದಲ್ಲಿ ಮಾತ್ರ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ. ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆ ದಿನ ಆಗಿರೋದಿಲ್ಲ. ಪೂರ್ವಾಷಾಢ ನಕ್ಷತ್ರದವರೆಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 18ನೇ ನಕ್ಷತ್ರ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ನಿಮಗೆ ಶುಭ ಫಲವನ್ನು ನೀಡುತ್ತೆ. ದಿನದ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಆದರೆ ತಿಥಿ ದೋಷದಿಂದ ಹೊಸ ಆರಂಭಗಳಿಗೆ ಅಷ್ಟು ಶುಭ ಅಲ್ಲ. ಇನ್ನು ಹೆಚ್ಚು ಎಫರ್ಟ್ ಹಾಕಿ ಮಾಡುವ ಕೆಲಸದಲ್ಲಿ ಒಳ್ಳೆ ಫಲ ಮತ್ತು ಮನಸ್ಸು ಸಂತೋಷಕರವಾಗಿರುತ್ತೆ. ಉತ್ತರಾಷಾಢ ನಕ್ಷತ್ರದಿಂದ ಚಂದ್ರಗ್ರಹ 17ನೇ ನಕ್ಷತ್ರದಲ್ಲಿ ಅಷ್ಟಮ ಸ್ಥಾನದಲ್ಲಿ, ಅಂದರೆ ಜನ್ಮರಾಶಿಯಿಂದ ಮಕರ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಅಷ್ಟಮ ಸ್ಥಾನ ಅಶುಭವೇ, ಆದರೆ ತಾರಾಬಲ ಮಿತ್ರ ತಾರಾಬಲ ಶುಭವನ್ನು ನೀಡುತ್ತೆ. ಆದರೂ ಅಡೆತಡೆಗಳಾಗ್ಬೋದು, ಮುಖ್ಯ ನಿರ್ಧಾರಗಳಲ್ಲಿ ನಿಮಗೆ ಏನಾದರೂ ಭಯ ಆತಂಕ ಆಗ್ಬೋದು, ಅಂದರೆ ಈ ಸಮಸ್ಯೆಗಳಿಂದ. ಹಾಗಾಗಿ ಸರಿಯಾದಂಥ ಯೋಜನೆ ಮತ್ತು ಸರಿಯಾದಂತಹ ಪ್ರಜ್ಞೆ ಬಹಳ ಮುಖ್ಯವಾಗಿರುತ್ತೆ. ಚಂದ್ರಗ್ರಹ ಅಷ್ಟಮದಲ್ಲಿ ಸಂಚರಿಸುವಾಗ ತುಂಬ ನೀವು ಸರಿಯಾಗಿ ಯೋಚಿಸಿ ಎಫರ್ಟ್ ಹಾಕಿ ಮಾಡಿದ ಕೆಲಸದಲ್ಲಿ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ದಿನದ ಕೆಲಸ ಕಾರ್ಯಗಳನ್ನು ಏನು ಮಾಡ್ತೀರಾ ಅದನ್ನು ಮಾಡೋದ್ರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ. ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 16ನೇ ನಕ್ಷತ್ರ ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಷ್ಟಮ ದೋಷವು, ತಾರಾಬಲದ ದೋಷವು, ಇದರಿಂದ ಈ ದಿನ ನಿಮಗೆ ಅಷ್ಟು ಒಳ್ಳೆ ದಿನ ಆಗಿರೋದಿಲ್ಲ. ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು, ಅಡೆತಡೆಗಳಾಗ್ಬೋದು, ಮನಸ್ಸು ಯಾಕೋ ಆತಂಕ ಭಯದಿಂದ ಇರುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಇತರರಿಂದ ಮೋಸ ಅಥವಾ ನಿಮಗೆ ತಿಳಿಯದೆ ನಿಮ್ಮಿಂದ ತಪ್ಪಾಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಆಲೋಚನೆ ಅನ್ನೋದು ಸರಿ ಇರಬೇಕು. ಪ್ರಜ್ಞೆಯಿಂದ ಕೆಲಸವನ್ನು ಸರಿಯಾಗಿ ಯೋಚಿಸಿ ಮಾಡಿ. ಯಾವುದೇ ತೊಂದರೆಗಳು ಅಪಾಯಗಳು ಆಗೋದಿಲ್ಲ. ಶಿವ ಮಂತ್ರವನ್ನು ಬೆಳಗಿನ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಿಂದ ನೀವು ಪಠನೆ ಮಾಡೋದ್ರಿಂದ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡಬಹುದು. ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಒಳ್ಳೆ ಫಲವನ್ನು ಸಾಧನ ತಾರಾಬಲದಲ್ಲಿ ಚಂದ್ರ ನೀಡ್ತಾರೆ. ಆದರೆ ಅಷ್ಟಮ ಸ್ಥಾನ ನಿಮ್ಮ ಜನ್ಮ ರಾಶಿಯಿಂದ ಅಷ್ಟಮ ಆಗಿರೋದ್ರಿಂದ ಅಶುಭ. ಅಂದರೆ ಇಲ್ಲಿ ನಿಮಗೆ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲ ಸಿಗುತ್ತೆ. ಯಾಕಂದರೆ ಸಾಧನ ತಾರಾಬಲದಲ್ಲಿ ನೀವೇನು ಮಾಡ್ತಿರೋ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆಯ ರಿಸಲ್ಟನ್ನು ಚಂದ್ರಗ್ರಹ ನೀಡ್ತಾರೆ. ಆದರೆ ಅಷ್ಟಮ ಆಗಿರೋದ್ರಿಂದ ಏನಾದರೂ ಅಡೆತಡೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸರಿಯಾದಂಥ ಪ್ರಜ್ಞೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಯಶಸ್ಸನ್ನು ಪಡೆದುಕೊಳ್ಳಿ. ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 14ನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಇಂಟ್ರೆಸ್ಟ್ ಸ್ವಲ್ಪ ಮಟ್ಟಿಗೆ ನಿಮಗೆ ಕಡಿಮೆ ಇರುತ್ತೆ. ಹಾಗಾಗಿ ಆಗಬೇಕಾದ ಕೆಲಸ ಸರಿಯಾದಂತಹ ಸಮಯಕ್ಕೆ ಆಗೋದಿಲ್ಲ. ಕಾರ್ಯಹಾನಿ ಆಗುವಂಥ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಪೂರ್ವಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರಗ್ರಹ ನಿಮಗೆ ಬಹುಪಾಲು ಒಳ್ಳೆ ಫಲವನ್ನು ನೀಡ್ತಾರೆ. ಇನ್ನು ಕೆಲವು ವಿಷಯಗಳು, ಕೆಲವು ಕೆಲಸ ಕಾರ್ಯಗಳು ಆಗದೇ ಇರಬಹುದು. ಮನಸ್ಸು ನಿಮಗೆ ಸಮಾಧಾನಕರವಾಗಿರುತ್ತೆ. ಆದರೆ ಉತ್ತಮವಾದ ನಿರ್ಧಾರಗಳಿಗೆ ಅಮಾವಾಸ್ಯೆಯ ತಿಥಿ ಆಗಿರೋದ್ರಿಂದ, ಮಧ್ಯಾಹ್ನದ ನಂತರದಲ್ಲಿ ಪ್ರಥಮ ತಿಥಿ ಆಗಿರೋದ್ರಿಂದ ಒಳ್ಳೆಯದಲ್ಲ. ಉತ್ತರ ಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 12ನೇ ನಕ್ಷತ್ರ ವಿಪತ್ತಾರಾಬಲದಲ್ಲಿ ಚಂದ್ರಗ್ರಹದ ಸಂಚಾರ ಆಗೋದ್ರಿಂದ
ಈ ತಾರಾಬಲದಲ್ಲಿ ಅಶುಭವನ್ನು ನೀಡ್ತಾರೆ. ಕಾರ್ಯಹಾನಿ, ಕಾರ್ಯ ವಿಳಂಬ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಯೋಜನೆ ಮತ್ತು ಸರಿಯಾದಂತಹ ಪ್ರಜ್ಞೆಯಿಂದ ಮಾಡಿದಲ್ಲಿ ಮಾತ್ರ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 11ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಚಂದ್ರಗ್ರಹ ಬಹುಪಾಲು ನಿಮಗೆ ಒಳ್ಳೆ ಫಲವನ್ನೇ ನೀಡ್ತಾರೆ. ಆದರೆ ಕೆಲವು ವಿಷಯದಲ್ಲಿ ಆಗದೇ ಇರ್ಬೋದು. ಪ್ರಯತ್ನಿಸಿದಂತಹ ಕೆಲಸದಲ್ಲಿ ನಿಮಗೆ ಅಭಿವೃದ್ಧಿ ಫಲ, ಲಾಭದ ಫಲವನ್ನು ಈ ದಿನ ಪಡೆದುಕೊಳ್ತೀರಾ. ಸಂಪತ್ತಾರ ಬಲದಲ್ಲಿ ಚಂದ್ರ ಒಳ್ಳೆ ಫಲವನ್ನು ನೀಡುತ್ತಾರೆ. ಆದರೆ ತಿಥಿ ದೋಷ, ಅಮಾವಾಸ್ಯೆ ತಿಥಿ ದೋಷದಿಂದ ಹೊಸ ಆರಂಭಗಳಿಗೆ ಒಳ್ಳೆಯದಲ್ಲ. ಆದರೆ ದಿನನಿತ್ಯ ಮಾಡಬಹುದಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಇದರಿಂದ ನಿಮಗೆ ಒಳ್ಳೆ ಫಲ ದೊರೆಯುತ್ತೆ. 27 ನಕ್ಷತ್ರದವರಿಗೂ ಬ್ರಹ್ಮಾಂಡದ ಈಶ್ವರಿ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅನುಗ್ರಹ ರಕ್ಷೆ ಇರಲೆಂದು. ಈ ದಿನ ನಿಮಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.